ನಮಸ್ಕಾರ ಫ್ರೆಂಡ್ಸ್, ಡಾಕ್ಟರ್ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನನ್ನ ಹಸ್ಬೆಂಡ್ ರಜೆ ಇದ್ರೆ ಸುಮ್ಮನೆ ಕೂರಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ನಮ್ಮ ಮನೆ ಹತ್ರ ಇರೋ ಒಂದು ಪುಟ್ಟು ಕೈ ತೋಟದಲ್ಲಿ ಅವರು ಬಿನ್ನಿಸ್ ಕಾಳನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಬನ್ನಿ ಅವರು ಹೇಗೆ ಹಾಕ್ತಿದ್ದಾರೆ, ಅದು ಪ್ರೋಸೆಸ್ ಏನು ಎಲ್ಲವನ್ನು ಕೂಡ ಏನ್ರಿ ಮಾಡ್ತಾ ಇದ್ದೀರಾ? ಎಲ್ಲ ಹಳಾಯ್ತಲ್ಲ, ಎಲ್ಲ ಆಗೋದು ಎಲ್ಲ ರೆಡಿ ಮಾಡಿ ಅರೆ ಬಿನ್ನಿಸ್ ಕಾಳು ಹಾಕಕ್ಕೆ ಅರೆ ಹೊಡೆದಿದ್ದೀನಿ. ಅರೆ ಹೊಡೆದು ಬಿನ್ನಿಸ್ ಕಾಳು ಹಾಕಿ ಅದು ಮುಚ್ಚಿ ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗಿ ಹುಟ್ಟುತ್ತೆ. ನೋಡಿ, ಮೊದ್ಲು ಹಂಗಿತ್ತು, ಅಲ್ಲಿತ್ತಲ್ಲ ಹಂಗೆ ಎಲ್ಲ ಹಾಗದು ಹಳೆ ಎಲ್ಲ ತೆಗೆದು ಅರೆ ಹೊಡೆದಿದ್ದೀನಿ. ಈಗ ಗುಂಡಿ ಹೊಡೆದಿದ್ದೀರಾ ನೀವು? ಹಾಕ್ಬೇಕು. ಮೇಲೆ ಹಾಕಿದ್ರೆ ಬೇರು ಮೇಲೆ ತೇಲುತ್ತವೆ, ಮಳೆ ಜಾಸ್ತಿ ಬಿದ್ರೆ ಅವು ಉಂಟಿಕೊಳ್ತವೆ. ಆಳವಾಗಿ ಹಾಕಿದ್ರೆ ಗಿಡ ಬೇರೆ ಕೆಳಗಡೆ ಹೋಗುತ್ತೆ, ಮೇಲೆ ಗಿಡ ಬರುತ್ತೆ. ಗೊಬ್ಬರ ಹಾಕ್ತಂಗ ಅದು ಪೋಷಣೆ ಮಾಡ್ದಂಗ ಆಗುತ್ತೆ. ಎಲ್ಲ ಸಂಗ್ಲಿ ದನಿಗಳು ಸಂಗ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡು. ನಿಮ್ಗೆ ಏನ್ ಖುಷಿ, ಒಂದಿನ ರಜೆ ಸಿಕ್ಬಿಟ್ರೆ ಸಾಕು, ನೀವು ಇದೇ ಕೆಲಸ ಮಾಡ್ತೀರಲ್ಲ. ಮತ್ತೆ ಅದೇ ಮಧ್ಯಾಹ್ನ ಟೌನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಕಾಳು ಕಡ್ಡಿ ಇಲ್ಲಿಂದ ಬರ್ತವೆ. ನೋಡು, ಮೆಣಸಿ ಗಿಡ ಚಿತ್ರಾನ್ನ ಮಾಡ್ತು ಅಂದ್ರೆ ಓಡ್ ಬಂದ್ ಕಿತ್ಕತಿಯ. ಬಿನ್ನಿಸ್ ಕಾಳು ಪಲಾವ್ ಮಾಡ್ತೀನಿ ಅಂದ್ರೆ ಓಡ್ಬತ್ತೀಯ. ನೋಡು, ಹೋದ ವರ್ಷ ಹಾಕಿದ್ವಾ, ಹೆಂಗ ಒಂದ್ 3 ಸೇರ್ ಆದ್ವಾ, ಒಂದ್ 5 ಸೇರ್ ಆದ್ರೆ ಒಂದ್ ವರ್ಷ ಎಲ್ಲ ಆಯ್ತವ. ಹಸಿ ಕಾಳು ತಿಂತಾವ. ಹಸಿ ಕಾಳು ಎಷ್ಟು ಗೊತ್ತಾ? 50 ರೂಪಾಯಿ ಕೆಜಿ ಹೇಳ್ತಾರೆ. ಇದೇನು ಆರಾಮಾಗಿ ಇದೇನ್ ತೊಂದ್ರೆ ಇಲ್ಲ, ಎಂತದ್ದು ಇಲ್ಲ. ಹಾಕಿದ್ರೆ ಸಾಕು, ಚೆನ್ನಾಗ್ ಬರುತ್ತೆ. ಈಗ ಇಷ್ಟೆಲ್ಲ ಸಾಕ, ಇಲ್ಲಿ ತನಕ ಹಾಕ್ತೀನಿ. ಅಲ್ಲಿಂದ ಹತ್ಲೆಗೆ ಆಲೂಗಡ್ಡೆ ಹಾಕ್ತೀನಿ. ಅದೆಲ್ಲ ಅಗದು ಹೊಳೆ ಎಲ್ಲ ತೆಗೆದು ಆಲೂಗಡ್ಡೆ ಬಿನ್ನಿಸ್ ಹಾಕ್ತೀನಿ ಅಲ್ಲಿಗೆ. ಬಿನ್ನಿಸ್ ಇಷ್ಟೇ ಸಾಕಲ್ವಾ? ಇಷ್ಟಕ್ಕೇನೆ ಬಿನ್ನಿಸ್ ಇಷ್ಟೇ ಸಾಕು. ಅಲ್ಲಿ ಒಂದೊಂದ್ ಆಲೂಗಡ್ಡೆ ಸಾಲು ಕಾಣ್ಬೇಕಲ್ಲ, ಅದಕ್ಕೋಸ್ಕರ ಅಗದ್ಬಿಟ್ಟು ಇದಕ್ಕೇನೆ ಆಲೂಗಡ್ಡೆ ಹಾಕ್ಬಿಟ್ಟು ಬಿನ್ನಿಸ್ ಹಾಕ್ಬೋದಿತ್ತಲ್ಲ. ಜಾಸ್ತಿ ಹಾಕಿದ್ರೆ ಕಾಯಿ ನಾವು ಆಲೂಗಡ್ಡೆ ಹಾಕ್ಬಿಟ್ಟು ಬಿನ್ನಿಸ್ ಜಾಸ್ತಿ ಹಾಕಂಗಲ್ಲ. ಏಕೆ? ಆಲೂಗಡ್ಡೆ ಬರಲ್ಲ. ಆಲೂಗಡ್ಡೆಗೇನು ಒಂದ್ ಲೈನಿಗೆ 10 ಕಾಳು ಅಷ್ಟೇ, 10-5 ಕಾಳು ಹಾಕ್ಬೇಕು. ಇಲ್ಲ ಅಂದ್ರೆ ಆಲೂಗಡ್ಡೆ ಒಳಗಡೆ ಬಿನ್ನಿಸ್ ಕಾಳು ಸಾಲು ಕಾಣ್ಲಿ. ಆಲೂಗಡ್ಡೆ ಹಾಕಿದೀವಿ ಅನ್ನೋದಕ್ಕೆ ಅರೆ ಹೊಡಿತೀವಲ್ಲ, ಆಲೂಗಡ್ಡೆ ಊಟದ್ ಲೇಟು, ಆಗ ಕುಂಟೆ ಹೊಡಿತೀವಲ್ಲ, ಅದು ಸಾಲು ಕಾಣ್ಲಿ ಅಂತ ಹೇಳಿ ಹಾಕ್ತಿವಿ. ಆಲೂಗಡ್ಡೆ ಒಳಗೆ ಫುಲ್ ಬಿನ್ನಿಸ್ ಹಾಕ್ಬಿಟ್ಟು ಆಲೂಗಡ್ಡೆ ಊಟ ಹಾಕಲ್ಲ. ಆಲೂಗಡ್ಡೆ ಚೆನ್ನಾಗ್ ಬರಲ್ಲ, ದಪ್ಪ. ನಿಮ್ ನೆನ್ಪಿದೆ, ನಾವ್ ಚಿಕ್ಕದ್ರಲ್ಲ ನಮ್ಮಪ್ಪ ಮಾಡ್ತಿತ್ತಲ್ಲ, ನಾವ್ ಅಲ್ಲೇ ಆಲೂಗಡ್ಡೆ ಹಾಕ್ತಿದ್ವಲ್ಲ, ಅದ್ರ ಮಧ್ಯನೇ ಬಿನ್ನಿಸ್ ಹಾಕ್ತಾ ಇದ್ವಿ. ಒಂದೊಂದ್ ಸಾಲ್ ಹಾಕ್ತಿವಿ ಅಷ್ಟೇನೆ. ಒಂದ್ ಸಾಲ್ ಕಾಣಂಗೆ ಒಂದ್ ಸಾಲಿಗೆ 10-15 ಹಂಗ ಹಾಕ್ತಿವಿ. ಅದು ಚೆನ್ನಾಗ್ ಬರುತ್ತೆ. ನಾವು ತುಂಬಾ ತಿನ್ನಕ್ಕೂ ಆಲೂಗಡ್ಡೆ ಇದಕ್ಕೂ ಎಲ್ಲ ಹಾಕ್ಬಿಟ್ರೆ ಬರೋದಿಲ್ಲ. ಆಲೂಗಡ್ಡೆ ಎಲ್ಲ ಅಲ್ಲೇ ಕಡ್ಡಿ ಹಂಗ ಹೋಗುತ್ತೆ. ಒಂದ್ ಗಿಡಕ್ಕೆ ಒಂದ್ ಕಾಯಿ 1-2 ಬಿಡುತ್ತೆ ಅಷ್ಟೇ. ಆ ತರ ಆಲೂಗಡ್ಡೆ ಬೆಳೆಯೋದು. ಇದು ಬಿನ್ನಿಸ್ ಅಂದ್ರೆ ಸಣ್ಣ ದಟ್ಟಾಗಿ ಹಾಕ್ತಿವಲ್ಲ, ಅದು ಫುಲ್ ಪೋಷಕಾಂಶವಾಗಿ ಬರುತ್ತೆ. ಆಲೂಗಡ್ಡೆ ಒಳಗಡೆ ಬಿನ್ನಿಸ್ ಜಾಸ್ತಿ ಬರಲ್ಲ. ಹೌದಾ? ಮತ್ತೆ ಮಾಡಿ. ಮಳೆ ಇಲ್ಲ ಏನಿಲ್ಲಪ್ಪ, ಆದ್ರೆ ಸುಮ್ನೆ ಈಗ ಆಗಿತಾ ಇದ್ರೆ ಏನಿಲ್ಲ. ತ್ಯಾವ ಆಯ್ತಾ, ಆಗದ್ಬಿಟ್ಟು ಹಾಕಿದ್ರೆ ಉಟ್ಗೆ ಆದ್ಮೇಲೆ ನೀರ್ ಹಾಕಿದ್ರೆ ಆಯ್ತು. ಅದೇ ನೀರೇನ್ ಜಾಸ್ತಿನೂ ಕೇಳಲ್ಲ ಬಿನ್ನಿಸ್. ಆಲೂಗಡ್ಡೆನೂ ಅಷ್ಟೇ, ಜಾಸ್ತಿ ನೀರ್ ಕೇಳಕಲ್ಲ. ಹೋದ ವರ್ಷನೂ ನಮಗ್ ಸಖತ್ ಕಾಯಿಗಳು ಸಿಕ್ತಲ್ವಾ? ತೇಕಿದವಲ್ಲ, ಎಲ್ಲರಿಗೂ ಕೊಟ್ಟಲ್ಲವ. ಅದಕ್ಕೆ ಕೊಟ್ಟು ಒಂದ್ ಸ್ವಲ್ಪ ಒಣಕಾಳು ಮಾಡಿ, ಒಣಗಿದ ಕಾಳು ಮಾಡಿದ್ವಿ ನಾವು. ಅದು ಅವೇ ಬೀಜ ನಮ್ಗೆ. ನಾವು ಹೋದ ವರ್ಷ ಏನ್ ಬೆಳೆದದ್ದು ಅವೇ ಬೀಜ ಇವಾಗ ಮತ್ತೆ ನಾವು ಅದೇ ಬೀಜ ಹಾಕಿ ಬೆಳಿತಾ ಇದ್ವಿ. ಇಷ್ಟು ಚಿಕ್ಕ ಜಾಗದಲ್ಲಿ ನಿಮ್ಗೆ ಹಿಂಗೆಲ್ಲ ಮಾಡ್ಬೋದು ಅಂತ ನಿಮ್ಗೆ ಹೆಂಗೆ ಐಡಿಯಾ ಬಂತು? ಮಾಡ್ತೀವಲ್ಲ ನಾವು. ನಮ್ಮ ಊರ್ನಲ್ಲೂ ಅಷ್ಟೇ ಇಷ್ಟೇ ಇತ್ಲೋ ಕಟ್ಟಿಗಳಿವ. ನಾವು ಕಡಿಮೆ ಇನ್ನೂ ತೊಗರಿ ಗಿಡ ಹಾಕ್ಬೇಕು. ಮತ್ತೆ ತೊಗರಿ, ಬದ್ನೆ, ಹೂ ಎಲ್ಲ ಮಾಡ್ಬೋದು. ಮಾನಸಿರ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಶುಂಠಿ ಒಂದ್ ಲೈನ್ ಶುಂಠಿ ಹಾಕ್ಬಿಟ್ರೆ ಆರಾಮ ಶುಂಠಿ ಒಂದ್ ವರ್ಷ ಎಲ್ಲ ಶುಂಠಿ ಆಗಿದೆ. ನಿಜವಲ್ವೇ? ಶುಂಠಿ ಅದೇನು ಒಂದ್ ಅರೆ ಹಾಕ್ಬಿಟ್ರೆ ಸಾಕು, ಒಂದ್ 10-15 ಕೆಜಿ ತನಕ ಶುಂಠಿ ಆಗುತ್ತೆ ಇಲ್ಲಿ. ಹೌದಾ? ನಾನು ತರ್ನಾಂತ ಮಾಡಿದ್ದೆ. ನೋಡೋಣ, ಹಾಕ್ಬೇಕು ಅದನ್ನ ಒಂದ್ ಲೈನ್. ಏನೋ ಮಾಡಿಪ್ಪ, ಏನೋ ನಿಮ್ ಖುಷಿಗೆ, ನಿಮ್ ಫ್ರೀ ಇರೋ ಟೈಮಲ್ಲಿ ಆರಾಮ ಮಾಡ್ಬೋದಲ್ವಾ? ಅದೇ ಅಲ್ಲಿ ಮಾಡೋದ
ಇಲ್ಲಿ ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹಾ ಅಲ್ವಾ ಇದೆಷ್ಟು ಖುಷಿ ಕೊಡುತ್ತಲ್ಲ ಕೆಲಸ. ನಾವು ಸುತ್ತ ಎಲ್ಲ ಇದು ಮರ ಗಿಡಗಳು, ಹಣ್ಣಿನ ಗಿಡಗಳು, ಹೂವಿನ ಗಿಡಗಳನ್ನೆಲ್ಲ ಬೆಳೆಸಿದೀವಿ. ಮಧ್ಯದಲ್ಲಿ ಮಾತ್ರ ಈ ತರ ಜಾಗ ಬಿಟ್ಕೊಂಡಿದೀವಿ. ಇಲ್ಲಿ ಕಾಳಕಡ್ಡಿ ಅಂತ ತರಕಾರಿಗಳನ್ನು ಅಷ್ಟೇ ಎಲ್ಲ ಸೈಡಲ್ಲಿ ಹಾಕೊಂಡಿದೀವಿ. ತರಕಾರಿ ಹಣ್ಣಿನ ಗಿಡಗಳನ್ನೆಲ್ಲ ಸೈಡಲ್ಲಿ ಹಾಕೊಂಡು ಇಲ್ಲಿ ಈ ತರ ಬೆಳಿತಾ ಇದೀವಿ. ಈ ಕಾಳನ್ನ ಹಾಕ್ತೀರಾ ಇವಾಗ? ಬಿನ್ನಿಸ್ ಕಾಳು ಇವು ನಾವು ಲಾಸ್ಟ್ ಇಯರ್ ಬೆಳೆದಿದ್ವಲ್ಲ, ಅದೇ ಕಾಳನ್ನ ನಾವು ಬಿತ್ತನೆ ಮಾಡಕ್ಕೆ ಅಂತ ಹೊಳ್ಬಿಟ್ಟು ಸ್ವಲ್ಪ ಒಣಗಿಸಿಬಿಟ್ಟು ಇಟ್ಟಿದೀವಿ. ಈಗ ಇವನ್ನೇ ಹಾಕ್ತಾ ಇದೀವಿ. ಬೀಜವಾಗಿ ಹಾಕ್ತಾ ಇದೀವಿ. ನೋಡ್ತಿರ್ಬೋದು ನೀವು ಎಷ್ಟು ದಪ್ಪ ಕಾಳುಗಳು ಇವು ಅಂತ ಹೇಳ್ಬಿಟ್ಟು. ಹಸಿ ಕಾಳಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಇದನ್ನೇ ಹಾಕ್ತಾ ಇದೀವಿ. ನೋಡ್ಬೇಕು ಈ ರೀತಿ ಹಿಂಗೆ ಇವರು ಈ ತರ ಎಲ್ಲ ಇವ್ರು ಹೇಳಿದ್ರಲ್ಲ, ಅರೆ ಹೊಡೆದಿದೀವಿ ಅಂತ ಹೇಳ್ಬಿಟ್ಟು ಕಾಳನ್ನ ಹಾಕ್ಲಿಕ್ಕೆ ಈ ತರ ಮಾಡ್ತಾರೆ. ಹಿಂಗ್ ಮಾಡಿದ್ರೆ ಮಾತ್ರ ಅದು ಬೇರೆಲ್ಲ ಕುತ್ಕೊಳತ್ತಲ್ವಾ, ಬೇರೆಲ್ಲ ಕುತ್ಕೊಂಡು ಚೆನ್ನಾಗಿ ಬರುತ್ತೆ ಅಂತ ಈ ರೀತಿಯಾಗಿ ಕಾಳನ್ನ ಈ ಗುಂಡಿ ಒಳಗಡೆ ಹಾಕ್ತಾ ಇದ್ದಾರೆ. ಒಂದೊಂದೇ ಹಾಕ್ತಾ ಇದ್ದಾರೆ ಹೀಗೆ. ತುಂಬಾ ದೂರ ಹತ್ತತ್ರ ಆಗ್ತಾ ಇದೀರಲ್ವಾ? ಹತ್ತತ್ರನೇ ಹಾಕ್ಬೇಕು. ಇಷ್ಟೊಂದು ಹತ್ರನಾ? ಒಂದೊಂದು ಹುಡ್ತವೆ, ಒಂದೊಂದು ಹುಟ್ಟೋದಿಲ್ಲ. ಆಗ ಅವೇ ಸರಿ ಆಯ್ತಾವಲ್ವಾ, ಅದಕ್ಕೋಸ್ಕರ. ಓಕೆ, ನಾವೇ ಈ ಕಾಳನ್ನ ಶೇಖರಣೆ ಮಾಡಿ ಇಟ್ಟಿದ್ವಿ ಹಾಳಾಗದೆ ಇರೋ ತರ. ಸಾಕು, ಏನೋ ಹಾಳಾಗದೆ ತರ ಇಟ್ಟು ಇದೇ ಕಾಳನ್ನ ನಾವ್ ಈ ವರ್ಷ ಹಾಕ್ತಾ ಇದೀವಿ. ಹೆಂಗ್ ಬರುತ್ತೆ ಗೊತ್ತಿಲ್ಲ. ಹೋದ ವರ್ಷ ಅಂತೂ ತುಂಬಾ ಚೆನ್ನಾಗಿ ಬಂತು. ನಾವು ಹೊರಗಡೆಯಿಂದ 1 kg ಕಾಳು ಕೂಡ ನಾವು ತಗೊಳ್ಳಿಲ್ಲ. ನಮ್ಗೆ ತಿಂದು ಬೇಜಾರಾಗೋಯ್ತು. ಅಷ್ಟು ಚೆನ್ನಾಗಿ ಬಂದಿತ್ತು ಗಿಡಗಳು, ಅಷ್ಟು ಕಾಯಿ ಬಿಡ್ತು ಕೂಡ. ಈ ರೀತಿ ಹಿಂಗ್ ಹಾಕ್ಬಿಟ್ಟು ಈಗ ಮಣ್ಣು ಮುಚ್ಚುತ್ತಾರೆ. ಈ ರೀತಿ ಬೀಜಗಳನ್ನ ಹಾಕಿದ್ಮೇಲೆ ಸಮತಟ್ಟಾಗಿ ಮಾಡಿ ಏನ್ ಮಾಡ್ತೀರಾ? ಇದು ಸಮವಾಗಿ ಬೆಳಿಬೇಕು. ಮಣ್ಣೆಲ್ಲ ಮುಚ್ಚಬೇಕು. ಹಿಂಗೆ ಮಣ್ಣೆಲ್ಲ ಮುಚ್ಚಿ ಹೇಳ್ಬಿಟ್ರೆ ಅದು ಬರುತ್ತೆ. ಓಕೆ, ಆಮೇಲೆ ನೀರ್ ಹಾಕ್ತೀರಾ ಇದ್ರ ಮೇಲೆ? ನೀರ್ ಮಳಿತಿದೆ, ಮಳಿದ್ಮೇಲಾದ್ರೆ ನೀರ್ ಹಾಕ್ಬೇಕಷ್ಟೇ. ಇವತ್ತೇ ನೀರ್ ಹಾಕ್ಸಲ್ಲ, ಆಯ್ಸದ್ ಬೇಡ ಅಲ್ಲ? ಇಲ್ಲ. ಒಂದ್ ಲೆವೆಲ್ ಆಗಿ ಮಾಡ್ಬೇಕಾ ಇದು? ಲೆವೆಲ್ ಮಾಡ್ಬೇಕು. ಹುಡ್ತಾಗ ಎಲ್ಲ ಗುಣಿಕೇರಿಗೆ ನೋಡಿ ಇವಾಗ ಒಂದ್ ಸಮ ಆಯ್ತು. ಈ ರೀತಿ ಕಾಳು ಹಾಕಿದ್ಮೇಲೆ ಒಂದ್ ಲೆವೆಲ್. ನೋಡಿದ್ರಲ್ಲ ಫ್ರೆಂಡ್ಸ್, ಬಿನ್ನಿಸ್ಗಳನ್ನ ಈ ರೀತಿಯಾಗಿ ನಾವು ಬೆಳಿತೀವಿ ನಮ್ಮ ತೋಟದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನಂಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.